ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಬನದ ಹುಣ್ಣಿಮೆ ಅಥವಾ ವನದ ಹುಣ್ಣಿಮೆ ಕರ್ನಾಟಕದ ವಿಶೇಷ ಜನಪದ ಹಾಗೂ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯವಾಗಿ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಈ ಬನದ ಹುಣ್ಣಿಮೆ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದ ಮೂಲ ಉದ್ದೇಶ ಕಾಡು, ಪ್ರಕೃತಿ ಮತ್ತು ಜೀವಜಲದ ಸಂರಕ್ಷಣೆಗೆ ಕೃತಜ್ಞತೆ ಸಲ್ಲಿಸುವುದಾಗಿದೆ. ಜನಪದ ನಂಬಿಕೆಗಳ ಪ್ರಕಾರ ಕಾಡು ಮಾನವನ ಜೀವನದ ಅವಿಭಾಜ್ಯ ಭಾಗ. ಮರಗಳು, ಔಷಧೀಯ ಸಸ್ಯಗಳು, ಜಲಸಂಪತ್ತು, ಹಣ್ಣು ಹಂಪಲುಗಳು ಇವೆಲ್ಲವೂ ಮಾನವನ ಬದುಕಿಗೆ ಆಧಾರ. ಆದ್ದರಿಂದ ಬನದ ಹುಣ್ಣಿಮೆಯಂದು ಜನರು ಕಾಡಿನ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಬನ ನಮ್ಮನ್ನು ಕಾಯಲಿ, ನಮಗೂ ಬದುಕು ಕೊಟ್ಟ ಪ್ರಕೃತಿಯನ್ನು ನಾವು ಕಾಯೋಣ ಎಂಬ ಸಂದೇಶವನ್ನು ಸಾರುತ್ತಾರೆ. ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ದಿನ ಕಾಡಿಗೆ ತೆರಳಿ ಪೂಜೆ ಮಾಡುವ ಸಂಪ್ರದಾಯ ಇದೆ. ಅಲ್ಲದೆ ತಮ್ಮ ತಮ್ಮ ತೋಟಗಳಿಗೆ, ಹೊಲಗಳಿಗೆ ಹೋಗಿ ಬುತ್ತಿಯನ್ನು ತೆಗೆದುಕೊಂಡು ಊಟ ಮಾಡುವ ಪದ್ಧತಿ ಈ ಬನದ ಹುಣ್ಣಿಮೆಯಲ್ಲಿ ನಡೆಯುತ್ತದೆ. ಅರಣ್ಯದ ಅಂಚಿನಲ್ಲಿ ಅಥವಾ ಪವಿತ್ರ ಮರಗಳ ಕೆಳಗೆ ದೀಪ ಬೆಳಗಿಸಿ ನೈವೇದ್ಯ ಅರ್ಪಿಸಿ ಕಾಡಿನ ದೇವತೆಗಳಿಗೆ ಬೇಡಿಕೆ ಇಡುವುದು ಸಂಪ್ರದಾಯ. ಕಾಡಿನಲ್ಲಿ ಅನಗತ್ಯ ಕತ್ತರಿಕೆ, ಹಾನಿ ಆಗಬಾರದೆಂದು ಸಂಕಲ್ಪ ಮಾಡುವುದು ಈ ಹಬ್ಬದ ಒಂದು ಭಾಗ. ಬನದ ಹುಣ್ಣಿಮೆ ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ, ಅದು ಪರಿಸರ ಜಾಗೃತಿಯ ಸಂಕೇತವೂ ಹೌದು. ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನು ಮರುಸ್ಮರಣೆ ಮಾಡಿಸುವ, ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸುವ ಹಬ್ಬವೇ ಬನದ ಹುಣ್ಣಿಮೆಯಾಗಿದೆ. ಹಾಗಾದ್ರೆ ನೀವು ಕೂಡ ಇಂದು ಬನದ ಹುಣ್ಣಿಮೆಯನ್ನು ಆಚರಿಸಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.